ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ವಿಚಾರ ಕಾರ್ಯಾಧ್ಯಕ್ಷ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ತನ್ವೀರ್ ಸೇಠ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕ್ರಾಂತಿ ಬಗ್ಗೆ ಸುಮ್ಮನೆ ಚರ್ಚೆ ನಡೀತಾ ಇದೆ, ಪಕ್ಷದ ಒಳಗೆ ಯಾವ ಚರ್ಚೆಗಳು ಕೂಡ ನಡೀತಾ ಇಲ್ಲ. ಸಂಪುಟ ಪುನರ್ರಚನೆ ಬಗ್ಗೆ ಅಷ್ಟೇ ಚಿಂತನೆ ಆಗ್ತಾ ಇದೆ. ನವೆಂಬರ್ ಅಂತ್ಯಕ್ಕೆ ಪುನರ್ರಚನೆ ಆಗಬಹುದು. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ನನಗೂ ಅವಕಾಶ ಸಿಗಬಹುದು, ನಿರೀಕ್ಷೆ ಇದೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿ ನನಗೂ ಅವಕಾಶ ಸಿಗುತ್ತೆ ಅಂತ ಹೇಳಿ ತನ್ವೀರ್ ಸೇಠ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನವೆಂಬರ್ ಕ್ರಾಂತಿ ವಿಚಾರದಲ್ಲಿ ಯಾವುದೇ ವಿದ್ಯಮಾನಗಳು ಅಥವಾ ಯಾವುದೇ ಸಂದೇಶಗಳು ಯಾರಿಗೂ ಇಲ್ಲ. ಮುಂದುವರೆದು 2023 ಚುನಾವಣೆಯ ನಂತರ ಅಧಿಕಾರ ಹಂಚಿಕೆಯ ವಿಚಾರದಲ್ಲೂ ಸಾಕಷ್ಟು ಚರ್ಚೆ ಮಾಧ್ಯಮಗಳಲ್ಲಿ ಬಂದಂಥದ್ದು. ಅದರ ವಿಶ್ಲೇಷಣೆ ಕೂಡ ಯಾರ ಮುಂದೆನೂ ಇಲ್ಲ. ವರಿಷ್ಠರ ತೀರ್ಮಾನ ಅಂತಿಮ. ಅದನ್ನ ಹೊರತು ನಾವು ಯಾವುದೇ ಆಸೆ ಆಕಾಂಕ್ಷೆಗಳು ಇಟ್ಕೊಂಡ್ರೂ ಅದು ಬರೀ ಆಸೆಗಳೇ. ನವೆಂಬರ್ ಕ್ರಾಂತಿ ವಿಚಾರದಲ್ಲಿ ಯಾವುದೇ ವಿದ್ಯಮಾನಗಳು ಅಥವಾ ಯಾವುದೇ ಸಂದೇಶಗಳು ಯಾರಿಗೂ ಇಲ್ಲ. ಮುಂದುವರೆದು 2023 ಚುನಾವಣೆಯ ನಂತರ ಅಧಿಕಾರ ಹಂಚಿಕೆಯ ವಿಚಾರದಲ್ಲೂ ಸಾಕಷ್ಟು ಚರ್ಚೆ ಮಾಧ್ಯಮಗಳಲ್ಲಿ ಬಂದಂಥದ್ದು. ಅದರ ವಿಶ್ಲೇಷಣೆ ಕೂಡ ಯಾರ ಮುಂದೆನೂ ಇಲ್ಲ. ವರಿಷ್ಠರ ತೀರ್ಮಾನ ಅಂತಿಮ. ಅದನ್ನ ಹೊರತು ನಾವು ಯಾವುದೇ ಆಸೆ ಆಕಾಂಕ್ಷೆಗಳು ಇಟ್ಕೊಂಡ್ರೂ ಅದು ಬರೀ ಆಸೆಗಳೇ. ನವೆಂಬರ್ ಕ್ರಾಂತಿ ವಿಚಾರದಲ್ಲಿ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ವಿಚಾರ ಕಾರ್ಯಾಧ್ಯಕ್ಷ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ತನ್ವೀರ್ ಸೇಠ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕ್ರಾಂತಿ ಬಗ್ಗೆ ಸುಮ್ಮನೆ ಚರ್ಚೆ ನಡೀತಾ ಇದೆ, ಪಕ್ಷದ ಒಳಗೆ ಯಾವ ಚರ್ಚೆಗಳು ಕೂಡ ನಡೀತಾ ಇಲ್ಲ. ಸಂಪುಟ ಪುನರ್ರಚನೆ ಬಗ್ಗೆ ಅಷ್ಟೇ ಚಿಂತನೆ ಆಗ್ತಾ ಇದೆ. ನವೆಂಬರ್ ಅಂತ್ಯಕ್ಕೆ ಪುನರ್ರಚನೆ ಆಗಬಹುದು. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ನನಗೂ ಅವಕಾಶ ಸಿಗಬಹುದು, ನಿರೀಕ್ಷೆ ಇದೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿ ನನಗೂ ಅವಕಾಶ ಸಿಗುತ್ತೆ ಅಂತ ಹೇಳಿ ತನ್ವೀರ್ ಸೇಠ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನವೆಂಬರ್ ಕ್ರಾಂತಿ ವಿಚಾರದಲ್ಲಿ ಯಾವುದೇ ವಿದ್ಯಮಾನಗಳು ಅಥವಾ ಯಾವುದೇ ಸಂದೇಶಗಳು ಯಾರಿಗೂ ಇಲ್ಲ. ಮುಂದುವರೆದು 2023 ಚುನಾವಣೆಯ ನಂತರ ಅಧಿಕಾರ ಹಂಚಿಕೆಯ ವಿಚಾರದಲ್ಲೂ ಸಾಕಷ್ಟು ಚರ್ಚೆ ಮಾಧ್ಯಮಗಳಲ್ಲಿ ಬಂದಂಥದ್ದು. ಅದರ ವಿಶ್ಲೇಷಣೆ ಕೂಡ ಯಾರ ಮುಂದೆನೂ ಇಲ್ಲ. ವರಿಷ್ಠರ ತೀರ್ಮಾನ ಅಂತಿಮ. ಅದನ್ನ ಹೊರತು ನಾವು ಯಾವುದೇ ಆಸೆ ಆಕಾಂಕ್ಷೆಗಳು ಇಟ್ಕೊಂಡ್ರೂ ಅದು ಬರೀ ಆಸೆಗಳೇ. ನವೆಂಬರ್ ಕ್ರಾಂತಿ ವಿಚಾರದಲ್ಲಿ ಯಾವುದೇ ವಿದ್ಯಮಾನಗಳು ಅಥವಾ ಯಾವುದೇ ಸಂದೇಶಗಳು ಯಾರಿಗೂ ಇಲ್ಲ. ಮುಂದುವರೆದು 2023 ಚುನಾವಣೆಯ ನಂತರ ಅಧಿಕಾರ ಹಂಚಿಕೆಯ ವಿಚಾರದಲ್ಲೂ ಸಾಕಷ್ಟು ಚರ್ಚೆ ಮಾಧ್ಯಮಗಳಲ್ಲಿ ಬಂದಂಥದ್ದು. ಅದರ ವಿಶ್ಲೇಷಣೆ ಕೂಡ ಯಾರ ಮುಂದೆನೂ ಇಲ್ಲ. ವರಿಷ್ಠರ ತೀರ್ಮಾನ ಅಂತಿಮ. ಅದನ್ನ ಹೊರತು ನಾವು ಯಾವುದೇ ಆಸೆ ಆಕಾಂಕ್ಷೆಗಳು ಇಟ್ಕೊಂಡ್ರೂ ಅದು ಬರೀ ಆಸೆಗಳೇ. ನವೆಂಬರ್ ಕ್ರಾಂತಿ ವಿಚಾರದಲ್ಲಿ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ವಿಚಾರ ಕಾರ್ಯಾಧ್ಯಕ್ಷ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ತನ್ವೀರ್ ಸೇಠ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕ್ರಾಂತಿ ಬಗ್ಗೆ ಸುಮ್ಮನೆ ಚರ್ಚೆ ನಡೀತಾ ಇದೆ, ಪಕ್ಷದ ಒಳಗೆ ಯಾವ ಚರ್ಚೆಗಳು ಕೂಡ ನಡೀತಾ ಇಲ್ಲ. ಸಂಪುಟ ಪುನರ್ರಚನೆ ಬಗ್ಗೆ ಅಷ್ಟೇ ಚಿಂತನೆ ಆಗ್ತಾ ಇದೆ. ನವೆಂಬರ್ ಅಂತ್ಯಕ್ಕೆ ಪುನರ್ರಚನೆ ಆಗಬಹುದು. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ನನಗೂ ಅವಕಾಶ ಸಿಗಬಹುದು, ನಿರೀಕ್ಷೆ ಇದೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿ ನನಗೂ ಅವಕಾಶ ಸಿಗುತ್ತೆ ಅಂತ ಹೇಳಿ ತನ್ವೀರ್ ಸೇಠ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನವೆಂಬರ್ ಕ್ರಾಂತಿ ವಿಚಾರದಲ್ಲಿ ಯಾವುದೇ ವಿದ್ಯಮಾನಗಳು ಅಥವಾ ಯಾವುದೇ ಸಂದೇಶಗಳು ಯಾರಿಗೂ ಇಲ್ಲ. ಮುಂದುವರೆದು 2023 ಚುನಾವಣೆಯ ನಂತರ ಅಧಿಕಾರ ಹಂಚಿಕೆಯ ವಿಚಾರದಲ್ಲೂ ಸಾಕಷ್ಟು ಚರ್ಚೆ ಮಾಧ್ಯಮಗಳಲ್ಲಿ ಬಂದಂಥದ್ದು.
ಅದರ ವಿಶ್ಲೇಷಣೆ ಕೂಡ ಯಾರ ಮುಂದೆನೂ ಇಲ್ಲ. ವರಿಷ್ಠರ ತೀರ್ಮಾನ ಅಂತಿಮ. ಅದನ್ನ ಹೊರತು ನಾವು ಯಾವುದೇ ಆಸೆ ಆಕಾಂಕ್ಷೆಗಳು ಇಟ್ಕೊಂಡ್ರೂ ಅದು ಬರೀ ಆಸೆಗಳೇ. ನವೆಂಬರ್ ಕ್ರಾಂತಿ ವಿಚಾರದಲ್ಲಿ ಯಾವುದೇ ವಿದ್ಯಮಾನಗಳು ಅಥವಾ ಯಾವುದೇ ಸಂದೇಶಗಳು ಯಾರಿಗೂ ಇಲ್ಲ. ಮುಂದುವರೆದು 2023 ಚುನಾವಣೆಯ ನಂತರ ಅಧಿಕಾರ ಹಂಚಿಕೆಯ ವಿಚಾರದಲ್ಲೂ ಸಾಕಷ್ಟು ಚರ್ಚೆ ಮಾಧ್ಯಮಗಳಲ್ಲಿ ಬಂದಂತದ್ದು. ಅದರ ವಿಶ್ಲೇಷಣೆ ಕೂಡ ಯಾರ ಮುಂದೆನೂ ಇಲ್ಲ. ವರಿಷ್ಠರ ತೀರ್ಮಾನ ಅಂತಿಮ. ಅದನ್ನ ಹೊರತು ನಾವು ಯಾವುದೇ ಆಸೆ ಆಕಾಂಕ್ಷೆಗಳು ಇಟ್ಕೊಂಡ್ರೂ ಅದು ಬರೀ ಆಸೆಗಳೇ. ನವೆಂಬರ್ ಕ್ರಾಂತಿ ವಿಚಾರದಲ್ಲಿ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ವಿಚಾರ ಕಾರ್ಯಾಧ್ಯಕ್ಷ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ತನ್ವೀರ್ ಸೇಠ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕ್ರಾಂತಿ ಬಗ್ಗೆ ಸುಮ್ಮನೆ ಚರ್ಚೆ ನಡೀತಾ ಇದೆ, ಪಕ್ಷದ ಒಳಗೆ ಯಾವ ಚರ್ಚೆಗಳು ಕೂಡ ನಡೀತಾ ಇಲ್ಲ. ಸಂಪುಟ ಪುನರ್ರಚನೆ ಬಗ್ಗೆ ಅಷ್ಟೇ ಚಿಂತನೆ ಆಗ್ತಾ ಇದೆ. ನವೆಂಬರ್ ಅಂತ್ಯಕ್ಕೆ ಪುನರ್ರಚನೆ ಆಗಬಹುದು. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷೆ ಅಂತ ಹೇಳಿದ್ದಾರೆ. ನನಗೂ ಅವಕಾಶ ಸಿಗಬಹುದು, ನಿರೀಕ್ಷೆ ಇದೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷೆ ಅಂತ ಹೇಳಿ ನನಗೂ ಅವಕಾಶ ಸಿಗುತ್ತೆ ಅಂತ ಹೇಳಿ ತನ್ವೀರ್ ಸೇಠ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನವೆಂಬರ್ ಕ್ರಾಂತಿ ವಿಚಾರದಲ್ಲಿ ಯಾವುದೇ ವಿದ್ಯಮಾನಗಳು ಅಥವಾ ಯಾವುದೇ ಸಂದೇಶಗಳು ಯಾರಿಗೂ ಇಲ್ಲ. ಮುಂದುವರೆದು 2023 ಚುನಾವಣೆಯ ನಂತರ ಅಧಿಕಾರ ಹಂಚಿಕೆಯ ವಿಚಾರದಲ್ಲೂ ಸಾಕಷ್ಟು ಚರ್ಚೆ ಮಾಧ್ಯಮಗಳಲ್ಲಿ ಬಂದಂತದ್ದು. ಅದರ ವಿಶ್ಲೇಷಣೆ ಕೂಡ ಯಾರ ಮುಂದೆನೂ ಇಲ್ಲ. ವರಿಷ್ಠರ ತೀರ್ಮಾನ ಅಂತಿಮ. ಅದನ್ನ ಹೊರತು ನಾವು ಯಾವುದೇ ಆಸೆ ಆಕಾಂಕ್ಷೆಗಳು ಇಟ್ಕೊಂಡ್ರೂ ಅದು ಬರೀ ಆಸೆಗಳೇ. ನವೆಂಬರ್ ಕ್ರಾಂತಿ ವಿಚಾರದಲ್ಲಿ ಯಾವುದೇ ವಿದ್ಯಮಾನಗಳು ಅಥವಾ ಯಾವುದೇ ಸಂದೇಶಗಳು ಯಾರಿಗೂ ಇಲ್ಲ. ಮುಂದುವರೆದು 2023 ಚುನಾವಣೆಯ ನಂತರ ಅಧಿಕಾರ ಹಂಚಿಕೆಯ ವಿಚಾರದಲ್ಲೂ ಸಾಕಷ್ಟು ಚರ್ಚೆ ಮಾಧ್ಯಮಗಳಲ್ಲಿ ಬಂದಂತದ್ದು. ಅದರ ವಿಶ್ಲೇಷಣೆ ಕೂಡ ಯಾರ ಮುಂದೆನೂ ಇಲ್ಲ. ವರಿಷ್ಠರ ತೀರ್ಮಾನ ಅಂತಿಮ. ಅದನ್ನ ಹೊರತು ನಾವು ಯಾವುದೇ ಆಸೆ ಆಕಾಂಕ್ಷೆಗಳು ಇಟ್ಕೊಂಡ್ರೂ ಅದು ಬರೀ ಆಸೆಗಳೇ. ನವೆಂಬರ್ ಕ್ರಾಂತಿ ವಿಚಾರದಲ್ಲಿ